ನಮಸ್ತೆ ಕರ್ನಾಟಕ, ನಾನು ನಿಮ್ಮ ಆಕಾಶ್ ಶೆಟ್ಟಿ. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಇವತ್ತಿನ ದಿವಸ ನಮ್ಮ ಕನ್ನಡ ಇಂಡಸ್ಟ್ರಿಯ ಹೆಮ್ಮೆಯ ನಟ ಶ್ರೀಮುರಳಿ ಅವರ ಒಂದು ಹೊಸ ಮೂವಿ ಒಂದು ಟೀಸರ್ ಬಿಟ್ಟಿದ್ದಾರೆ. ಪರಾಕ್ ಅಂತ ಒಂದು ಮೂವಿ, ಅದರ ಒಂದು ಟೀಸರ್ ಬಿಟ್ಟಿದ್ದಾರೆ. ಸೊ ಇವತ್ತು ನಮ್ಮ ಜೊತೆ ಇದ್ದಾರೆ ಬಹಳ ಡಿಮ್ಯಾಂಡೆಡ್ ಪರ್ಸನ್ ಆಯೇಶ್ ಶೆಟ್ಟಿ ಅವರು ಹಾಗೂ ಅಂಕೋಲದ ಮುದ್ದಿನ ಮಗ ಸ್ವಯಂ ಪ್ರಕಾಶ್ ಅವರು. ಸೊ ನೋಡ್ಕೋಬೋಣ ಒಂದು ವಿಡಿಯೋ. ಇವತ್ತೊಂದು ಏನು ಟೀಸರ್ ಬಿಟ್ಟಿದ್ದಾರೆ, ಅದನ್ನ ನೋಡಿ ಲಾಸ್ಟಿಗೆ ಅದರ ಬಗ್ಗೆ ಮಾತಾಡೋಣ ಅಂತ ಹೇಳ್ತಾ ಸೊ ಸ್ಟಾರ್ಟ್ ಮಾಡೋಣ. ಸೊ ಗೈಸ್, ಒಂದು ವಿಡಿಯೋ ಏನ್ ನೋಡಿದ್ವಿ, ಏನ್ ಗುರು ಇದು ಸಖತ್ತಾಗಿದೆ ಅನ್ಕೊಳ್ಳಿ. ನನಗಂತೂ ಈ ಒಂದು ಟೀಸರ್ ಅಲ್ಲಿ ಸಖತ್ ಇಷ್ಟ. ಇದು ಒಂದು ಚರಣ್ ರಾಜನ್ ಏನ್ BGM ಮಾಡಿದ್ದಾರೆ ಗುರು. ಒಂದೊಂದು ಲೈನ್ ಸ್ಟಾರ್ಟಿಂಗ್ ಅಲ್ಲೇ ಇಂಪ್ರೆಸ್ ಆಗ್ಬಿಟ್ಟೆ. ಸ್ಟಾರ್ಟಿಂಗ್ ಒಂದು 20 ಸೆಕೆಂಡ್ಸ್ ಆಗಿಲ್ಲ, ಫುಲ್ ಇಂಪ್ರೆಸ್ ಆಗ್ಬಿಟ್ಟೆ ನಾನಂತೂ. ನಮ್ಮ ಈ ಒಂದು ರವಿ ಬಸ್ರು ಒಂದು ಸಾಲಲ್ಲಿ ಇವರು ಸೇರ್ತಾ ಇದ್ದಾರೆ, ಚರಣ್ ರಾಜ್ ಅವರು ಬರ್ತಾ ಬರ್ತಾ ಏನ್ ಸಾಂಗ್ ಮಾಡ್ತಿದ್ದಾರೆ, ಏನ್ BGMs ಮಾಡ್ತಾ ಇದ್ದಾರೆ ಹೇಳಿ. ಆಲ್ರೆಡಿ ಮಾಡ್ತಿದ್ದಾರೆ ಬ್ರೋ, ಬಟ್ ಆದ್ರೆ ನೋಡಿ ಇದು ಆಕ್ಚುಲ್ ಆಗಿ ನನಗೆ ಚರಣ್ ರಾಜ್ ಅವರು ಮಾಡಿದಲ್ಲಿ ಈ BGM ಅಂತೂ ನನಗೆ ಹೈಲಿ ಇಂಪ್ರೆಸ್ಡ್ ಒಂದು BGM. ಹಾಗೆ ಒಂದು ವಿಜುವಲ್ಸ್ ಬಗ್ಗೆ ನೋಡಕ್ ಹೋದ್ರೆ ಓಕೆ, ವಿಜುವಲ್ಸ್ ಅಂತ ಹೇಳಕ್ಕಾಗಲ್ಲ, ಬಟ್
ಸಿನಿಮಾಟೋಗ್ರಫಿ ಒಂದು ಚೆನ್ನಾಗಿದೆ. ಆ ಒಂದು ಏನು ಸೀನ್ ಹಿಂಗೆ ಒಂದು ರೂಮಿಂದ ರೂಮಿಗೆ ಚೇಂಜ್ ಆಗ್ತಾ ಇದೆ, ಅದು ಕೂಡ ಸಖತ್ತಾಗಿ ಬಂದಿದೆ. ಎಲ್ಲದಕ್ಕಿಂತ ಒಂದು ಏನು ಶ್ರೀಮುರಳಿ ಅವರ ಒಂದು ಸ್ಟಾರ್ಟಿಂಗ್ ಏನೊಂದು ಇದು ಮಾಡ್ತಾರೆ ಅಂದರೆ ಮೀನ್ಸ್ ಒಂದು ಇಂಟ್ರೊಡ್ಯೂಸ್ ಮಾಡ್ತಾರೆ, ಏನೋ ಒಂಥರ ರೆಟ್ರೋ ಸ್ಟೈಲಲ್ಲಿ ಇತ್ತು. ಬಟ್ ಅದೇ ಒಂದು ಚೆನ್ನಾಗಿದೆ. ಒಂದು ಎಲ್ಲ ಒಂದು ಏನು ಹೇಳ್ತಾರೆ ರೆಟ್ರೋ ಟೀಸರೇ ಬ್ರೋ. ಬಟ್ ಇಲ್ಲ ನಿಜವಾಗ್ಲೂ ಹೇಳ್ಬೇಕಂದ್ರೆ ಯಾರು ಇದು ಹಾಲೇಶ್ ಕೋಗುಂಡೆ ಡೈರೆಕ್ಟರು, ನನಗೂ ಗೊತ್ತಿಲ್ಲ ಯಾರಂತ. ಬಟ್ ಚೆನ್ನಾಗಿ ನೋಡೋಣ, ಒಂದು ಎಕ್ಸ್ಪೆಕ್ಟೇಷನ್ ಇದೆ ನನಗೂ ಕೂಡ. ಪ್ಯಾನ್ ಇಂಡಿಯಾ ಬೇರೆ, ಶ್ರೀಮುರಳಿ ಅವ್ರ ಒಂದು ಮೊದಲ ಒಂದು ಪ್ಯಾನ್ ಇಂಡಿಯಾ ಫಿಲಮ್ಮು. ನೋಡೋಣ, ಕನ್ನಡ, ತೆಲುಗು, ಹಿಂದಿ, ತಮಿಳ್, ಮಲಯಾಳಂ ಈ ಒಂದು 5 ಭಾಷೆಯಲ್ಲಿ ರಿಲೀಸ್ ಆಗ್ತಾ ಇದೆ. ನೋಡೋಣ ಒಂದು ಹೇಗೆ ಒಂದು ಇದು ಕೂಡ ಒಂದು ಸೆನ್ಸೇಷನ್ ಮಾಡ್ಬೋದು ಅಂತ ಅಂದ್ಕೊಳ್ತೀನಿ. ಪರವಾಗಿಲ್ಲ, ನನಗೆ ಒಂದು ಟೀಸರ್ ನೋಡಿದಾಗ ಅನಿಸ್ತಾ ಇದೆ ಫುಲ್ಲಿ ಒಂದು ಮಾಫಿಯಾ ಇದರಲ್ಲಿದೆ, ಎಲ್ಲ ರೆಟ್ರೋ ಮಾಫಿಯಾ ಲುಕ್ಕಲ್ಲಿದೆ. ಎಲ್ಲರೂ ಕೂಡ ಚೆನ್ನಾಗಿದೆ. ಸೀನ್ಸ್ ಎಲ್ಲ ಸ್ವಲ್ಪ ನೋಡೋಕೆ ಸ್ವಲ್ಪ ಭಯ ಆಗುತ್ತೆ, ಸ್ವಲ್ಪ ಪರವಾಗಿಲ್ಲ. ಸೊ ನೋಡೋಣ, ಈಗ ಮಿಸ್ಟರ್ ಆಯೇಶ್ ಶೆಟ್ಟಿ ಅವ್ರು ಏನು ಹೇಳ್ತಾರೆ ಕೇಳೋಣ. ಆಯೇಶ್ ಅವ್ರ ಏನು ಹೇಳ್ತೀರಾ? ಸೊ ಹೇಳಿದ್ರೆ ಸಕ್ಕತ್ತಾಗಿತ್ತು. ಚರಣ್ ರಾಜ್ ನಾರ್ಮಲ್ ಆಗಿ ಮೆಲೋಡಿಸ್ ಫೇಮಸ್ಸು, ಆದರೆ ಇದು ಸಕ್ಕತ್ತಾಗಿ ಕೊಟ್ಟಾಗ ನಂಗೆ ಸಕ್ಕತ್ ಇಷ್ಟ ಆಯಿತು. ಶ್ರೀಮುರಳಿದು ಮಫ್ತಿ ಆದಮೇಲೆ ಯಾವುದೂ ಫಿಲ್ಮ್ ಹಿಟ್ಟಾಗಿಲ್ಲ. ಬಗೀರ ಸಕ್ಕತ್ತಾಗಿತ್ತು, ನಂಗೆ ಸಕ್ಕತ್ತಾಗಿ ಇಷ್ಟ ಆಗಿತ್ತು. ಆದರೆ ಅದನ್ನು ಅವ್ರು ಅಷ್ಟು ಪ್ರಮೋಷನ್ ಮಾಡಿಲ್ಲ, ಸೊ ಅಷ್ಟು ರೀಚ್ ಆಗಿಲ್ಲ. ಸೊ ಇದನ್ನು ಸ್ವಲ್ಪ ಜಾಸ್ತಿ ಪ್ರಮೋಷನ್ ಮಾಡಿದ್ರೆ ಚೆನ್ನಾಗಿದೆ. ಮತ್ತು ವಿಜುವಲ್ ಸಕ್ಕತ್ ಇಷ್ಟ ಆಯ್ತು ನನಗೆ. ವಿಜುವಲ್ ಸಕ್ಕತ್ತಾಗಿದೆ. ಇದಕ್ಕೆ ಎ ಸರ್ಟಿಫಿಕೇಟ್ ಸಿಗ್ಬೋದು ಅನಿಸುತ್ತೆ ನನ್ನ ಪ್ರಕಾರ. ಯಾಕಂದರೆ ನೋಡೋಕೊಳ್ಳೆ ಈಗ ದುರಂಧರ್ ಫಿಲ್ಮಲ್ಲಿ ಹೆಂಗಿದೆ ಆ ಥರ ಇದೆ. ದುರಂಧರ್ ನೆಕ್ಸ್ಟು ಇದು ಇವ್ರದ್ದು ಕಮಲ್ ಹಾಸನ್ ಅವ್ರದ್ದು ಯಾವುದು ಕಮಲ್ ಹಾಸನ್ ಯಾವುದು ವಿಕ್ರಮ್ ಆ ಥರ ಹೊಡಿಬಡಿ ಆ ಥರ ಇದೆ. ಮಾರ್ಕೋ ಆ ಥರ ಟೈಪಲ್ಲಿದೆ. ಮಾರ್ಕೋ ಅಷ್ಟು ಆ ಲೆವೆಲ್ಗೆ ಇರಲ್ವೇನೋ, ಆದರೆ ಆ ಥರನೇ ಇದೆ ಫಿಲ್ಮು. ಎ ಸರ್ಟಿಫಿಕೇಟ್ ಸಿಗುತ್ತೆ ಅನಿಸುತ್ತೆ. ಸಕ್ಕತ್ತಾಗಿದೆ. BGM ಮಾತ್ರ ಸಕ್ಕತ್ತಾಗಿದೆ, ವಿಜುವಲ್ಸು ಸಕ್ಕತ್ತಾಗಿದೆ. ಶ್ರೀಮುರಳಿ ಅವ್ರ ಆ್ಯಕ್ಟಿಂಗ್ ಸಕ್ಕತ್ತಾಗಿದೆ. ಅವರು ಅಂಡರ್ ರೇಟೆಡ್ ಆ್ಯಕ್ಟರು ಒಬ್ಬರು. ಸೊ ಅವರು ಪ್ಯಾನ್ ಇಂಡಿಯಾ ಮಾಡಿ ಪ್ರಮೋಷನ್ ಚೆನ್ನಾಗಿ ಮಾಡಬೇಕು ಅಷ್ಟೇ. ಅದೇ ಬಗೀರ ಅಲ್ಲೇ ಮಿಸ್ ಹೊಡ್ದು ಸ್ವಲ್ಪ. ಇಲ್ಲ ಸ್ಟೋರಿ ಲೈನ್ ಅಂತೂ ನಮ್ಗೆ ಸಕ್ಕತ್ತಾಗಿ ಇಷ್ಟ ಆಗಿತ್ತು. ನೋಡಿ ಎಕ್ಸಿಕ್ಯೂಷನ್ ಚೆನ್ನಾಗಿತ್ತು, ಬಟ್ ಅವರೊಂದು ಪ್ರಮೋಷನ್ ಮಾಡ್ದೇನೆ ಸ್ವಲ್ಪ ಪ್ರಾಬ್ಲಮ್ ಆಯಿತು. ಅವರು ಒಳ್ಳೆ ಒಂದು ರೇಂಜಿಗೆ ತಗೊಂಡು ಹೋಗ್ಬೋದಿತ್ತು ಮೂವಿನ. ಒಳ್ಳೆ ಪ್ರಮೋಷನ್ ಮಾಡಿದ್ರೆ ಪ್ಯಾನ್ ಇಂಡಿಯಾ ಆಗಿಲ್ಲ, ಅದು ಪ್ಯಾನ್ ಇಂಡಿಯಾ ಮಾಡಿ ಚೆನ್ನಾಗಿತ್ತು. ಆಕ್ಚುಲ್ ಆಗಿ ಅವರು 2-3 ಲ್ಯಾಂಗ್ವೇಜ್ ಬಿಟ್ಟಿದ್ರು, ಆದ್ರೆ ಪ್ರಮೋಷನ್ ಎಲ್ಲೋ ಮಾಡಿಲ್ಲ, ಜನಕ್ಕೆ ಗೊತ್ತಾಗಿಲ್ಲ. ಸೊ ಸ್ವಲ್ಪ ಪ್ರಾಬ್ಲಮ್ ಆಯ್ತು. ಇಲ್ಲ ಚೆನ್ನಾಗಿ ಸಕ್ಕತ್ತಾಗಿದೆ ಕೂಡ ಬಗೀರ ಕೂಡ. ಅದು ಸ್ಟೋರಿ ಮಾಡಿದ್ರು ನಮ್ಮ ಇವರು ಯಾರು ಪ್ರಶಾಂತ್ ಅವರು. ಸ್ಟೋರಿ ಮಾಡಿ ಸಕ್ಕತ್ತಾಗಿ ವರ್ಕ್ ಕೊಟ್ಟಿದ್ರು, ಒಳ್ಳೆ ಚೆನ್ನಾಗಿದೆ ಅದು ಕೂಡ. ಇವರು ಒಂದು ಅಂಡರ್ ರೇಟೆಡ್ ಒಂದು ಆಕ್ಟರ್. ಇವರು ಲುಕ್ ಕೂಡ ಸಕ್ಕತ್ತಾಗಿದೆ ಇವ್ರದ್ದು. ನೋಡೋಣ ಹೆಂಗೆ ಅವ್ರದ್ದು. ಸೀರಿಯಸ್ಲಿ ನಾನಂತೂ BGMಗೆ ಕಳೆದೋಗ್ಬಿಟ್ಟೆ. ಸಕ್ಕತ್ತಾಗಿದೆ BGM. ನೋಡೋಣ ಏನಾಗುತ್ತೆ ಅಂತ ಹೇಳಿ. ಸ್ವಯಂ ಪ್ರಕಾಶ್ ಏನಾದ್ರು ಹೇಳ್ತೀರೇನ್ರಿ ಇದ್ರ ಬಗ್ಗೆ? ಚೆನ್ನಾಗಿದೆ ಎಲ್ಲ ನೀವು ಹೇಳಾಯ್ತು ಮತ್ತೆ ನಾನು. ಓಕೆ, ಟೀಸರ್ ಮಾತ್ರ ಚೆನ್ನಾಗಿದೆ. ನೋಡೋಣ. ಇದು ರಿಲೀಸ್ ಡೇಟ್ ಇನ್ನೂ ಏನೊಂದು ಹೇಳಿಲ್ಲ, ಅನೌನ್ಸ್ ಮಾಡಿಲ್ಲ ಯಾವಾಗ ಅಂತ ಹೇಳಿ. ಮೇ ಬಿ ನೆಕ್ಸ್ಟ್ ಇಯರ್. ಈ ಇಯರ್ ಅಂತೂ ಇದು ಡೌಟು. ನೆಕ್ಸ್ಟ್ ಇಯರ್ ಇರ್ಬೋದು. ಬ್ರ್ಯಾಂಡ್ ಸ್ಟುಡಿಯೋಸ್ ಅವರ ಒಂದು ಪ್ರೊಡಕ್ಷನ್ ಹೌಸ್ ಮೇಲೆ ಬಂದಿದೆ ಇದು. ಸೊ ನೋಡೋಣ ಹಿಂಗೆ ಒಂದು ಕನ್ನಡ ಇಂಡಸ್ಟ್ರಿಯಲ್ಲಿ ಇದು ಕೂಡ ಒಂದು ಅದೇ ಅಲ್ಲೇ ನಮ್ಮ ಒಂದು ಏನು ಸಕ್ಸಸ್ ಲೈನಲ್ಲಿ ಇದು ಕೂಡ ಭಾಗಿಯಾಗ್ಬೋದು ಅಂತ ಹೇಳ್ತಾ, ಸೊ ಕನ್ನಡ ಇಂಡಸ್ಟ್ರಿಗೆ ಎಲ್ಲರೂ ಸಪೋರ್ಟ್ ಮಾಡಿ ನಮ್ಮ ಕನ್ನಡದ ಒಂದು ಸ್ಯಾಂಡಲ್ವುಡ್ನ ಬೆಳೆಸಿ ಹಾರೈಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ. ಸೊ ನಮ್ಮ ಜೊತೆ ಇದ್ದಾರೆ ಆಯೇಶ್ ಶೆಟ್ಟಿ ಮತ್ತು ಸ್ವಯಂ ಅವರು. ನಾನು ನಿಮ್ಮ ಪ್ರೀತಿಯ ಆಕಾಶ್ ಶೆಟ್ಟಿ. ಥ್ಯಾಂಕ್ ಯು ವೆರಿ ಮಚ್. ಹೀಗೆ ಸಪೋರ್ಟ್ ಮಾಡ್ತಾ ಇರ್ರಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು. ಬಾಯ್.